ಆತ್ಮೀಯ H16 ನ್ಯೂಸ್ ವೀಕ್ಷಕರು, ನಾನು ನಿಮ್ಮವ ಎಂ ಆಯೋಗ ಮಲ್ಲಪ್ಪ ಜೋತಾವ. ಸಿದ್ದರಾಮಯ್ಯ ಮತ್ತು DKC ಇವ್ರ ಮಧ್ಯೆಲ್ಲ ನಿಜವಾಗಿಯೂ ಹೊಂದಾಣಿಕೆ ಇದೆಯಾ ಅಥವಾ ಬಿಟ್ಟು ಹೋಗಿದೆಯಾ ಅನ್ನೋದು ಭಾಳಷ್ಟು ಸಂಶಯಕ್ಕೆ ಆಸ್ಪದ ನೀಡಿದರು. ಸ್ವತಃ ಅವರಿಬ್ಬರು ಹೇಳ್ಕೊಳ್ತಾರೆ, ನಾವು ಬಂಡೆ ಎಷ್ಟು ಗಟ್ಟಿಯಾಗಿದ್ದೀವಿ, ನಾವು ಫ್ರೆಂಡ್ಶಿಪ್ಪ, ನಮ್ಮಲ್ಲಿ ಏನೂ ಇಲ್ಲ, ನೀವು ಮೀಡಿಯಾದವ್ರು ಹಬ್ಬಿಸ್ತಾ ಇದ್ದೀರಿ, ಅದು ನಮ್ಮ ವಿರೋಧಿಗಳು ಅನಗತ್ಯವಾಗಿ ದೊಡ್ಡದು ಮಾಡ್ತಾಯಿದ್ದಾರೆ, ನಮ್ಮಲ್ಲಿ ಏನೂ ಇಲ್ಲ, 5 ವರ್ಷ ನಾವು ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರ ನಡೆಸ್ಕೊಂಡು ಹೋಗ್ತೀವಿ. ಸಿದ್ದರಾಮಯ್ಯ ನಾವು ಅಂದರೆ DKC ಅವರು ಇಬ್ಬರು ಹೊಂದಾಣಿಕೆ ಇದ್ದಿದ್ದೀವಿ, ಆಡಳಿತ ಮಾಡ್ತಾಯಿದ್ದೀವಿ, ಒಳ್ಳೆ ಆಡಳಿತ ಕೊಡ್ತೀವಿ, ಸುಮ್ಮನೆ ಏನೋ ಅಪಪ್ರಚಾರ ಮಾಡ್ತಾಯಿದ್ದಾರೆ, ಯಾವ ಬದಲಿಲ್ಲ, ಏನಿಲ್ಲ, ಈಗಂತ ಚರ್ಚೆನೂ ಇಲ್ಲ ಅನ್ನುವಂಥ ಸ್ಪಷ್ಟ ಅಭಿಪ್ರಾಯನ ಅವರಿಬ್ಬರು ಜಂಟಿಯಾಗಿ ಒಗ್ಗಟ್ಟಿನ ಸಂಖ್ಯೆ ತೋರಿಸಿದ್ದಾರೆ, ಹೇಳ್ತಾ ಇದ್ದಾರೆ. ಹಾಗಾದರೆ ಇದು ಮೀಡಿಯಾ ಸೃಷ್ಟಿ ಅಂತೀರ ನೀವು? ಹೌದಪ್ಪ, ಇದು ಒಂದೇನೋ ಸುದ್ದಿ ಮಾಡಿಸೋವಾಗಿ ಮಾಡೋ ಸುದ್ದಿ ಅಂತೀರ, ಇಲ್ಲ ನಿಜವಾಗಿಯೂ ಇದೆನಾ ಅನ್ನುವಂಥದ್ದು. ಆದ್ರೆ ಇಲ್ಲೇ ನಾವು ಏನು ಮಾಡ್ತಾಯಿದ್ವಿಪ್ಪ, ಪತ್ರಕರ್ತರು ಸಹಿತ ಬೆಣ್ಣೆಯಿಂದ ನಮ್ಮ ಬೆಣ್ಣೆಯನ್ನು ಸಹಿತ ಕೂದಲಿಂದ ಕಿತ್ತಾಕುವಂಥದ್ದು, ತೆಗೆಯುವಂಥದ್ದು, ಕೊರಿಯುವಂಥ ಕೆಲಸ ಮಾಡ್ತಾ ಇರ್ತೀವಿ. ಸಣ್ಣ ಸಣ್ಣ ವಿಷಯವನ್ನು ಭಾಳಷ್ಟು ಸಣ್ಣದಾಗೆ ಕೊರೆದು ನೋಡುವಂಥ, ವಿಶ್ಲೇಷಣೆ ಮಾಡುವಂಥ ಕೆಲಸ ಮಾಡ್ತಾ ಇರ್ತೀವಿ. ಹೀಗಾಗಿ ಕೆಲವೊಮ್ಮೆ ಮತ್ತು ನಮ್ಮ ದೃಷ್ಟಿಕೋನಗಳು ಸಹಿತ ಕಾರಣೀಕರ್ತ ಆಗ್ತವೆ. ಯಾಕಂದರೆ ಪತ್ರಕರ್ತರು ಮನುಷ್ಯನ, ಅವನಲ್ಲಿ ತಪ್ಪುಗಳಾಗೋದು ಸಹಜ, ಸರಿಗಳಾಗೋದು ಸಹಜ, ಸತ್ಯ ಹೇಳ್ತೀನಿ ಅಂತ ಹೋಗ್ತಾ ಇರ್ತಾನೆ, ಅದರ ಎಡವಟ್ಟುಗಳು ಆಗ್ತಾ ಇರ್ತಾವೆ. ಅದೇನೂ ಇರಲಿ. ಇಲ್ಲೇ CM ಮತ್ತು DCM ಇಬ್ಬರು ನಡುವೆ ಹೊಂದಾಣಿಕೆ ಅದಂತ ನಾವು ಯಾಕೆ ಅನ್ಬೇಕಾಗಿದ್ದಪ್ಪ ಅಂತಂದ್ರೆ, ಮೊದಲನೇದಾಗಿ ಸ್ಪಷ್ಟವಾಗಿ ಇಬ್ಬರಿಗೂ ಗೊತ್ತದ, ಇಲ್ಲಿ ಸರ್ಕಾರ ಬಿದ್ದು ಹೋಯ್ತಪ್ಪ ಅಂದ್ರೆ ಅವ್ರವ್ರ ತೆಕ್ಕಾಲದೊಳಗೆ ನಿಶ್ಚಿತವಾಗಿ ಕಾಂಗ್ರೆಸ್ಸಿಗೆ ಸಮೀಪದಲ್ಲಿ ಭವಿಷ್ಯ ಇಲ್ಲ ಸೆಂಟ್ರದಲ್ಲೇ ಅನ್ನುವಂಥದ್ದು. ಯಾಕೆಂದರೆ ಕರ್ನಾಟಕದಲ್ಲಿ ಒಳ್ಳೆಯ ಆಡಳಿತನ ಕೊಟ್ಟು ಇನ್ನೊಂದು ತೋರಿಸ್ಬೇಕಾಗಿದೆ, ಇಲ್ಲಪ್ಪ ಚೆನ್ನಾಗಿ ನಡೀತಾ ಇದೆ, ನೋಡಿ ಹೆಂಗೆ ನಡೆಸ್ತೀವಿ ನಾವು, BJPಗಿಂತಲೂ ಭಿನ್ನವಾದ ಆಡಳಿತ ಕೊಡ್ತಾ ಇದ್ದೀವಲ್ಲೋ ಅಂತೇಳಿ ತೋರಿಸ್ಕೊಳ್ಳೋದಕ್ಕೆ ಒಂದು ಆಸ್ಪದ ಅದ, ಅವ್ರಿಗೆ ಪ್ಲಾಟ್ಫಾರ್ಮ್ ಆಗಿದೆ. ಕರ್ನಾಟಕ ದೊಡ್ಡ ಸ್ಟೇಟ್ ಅದ, ಇಲ್ಲೇ ಇನ್ನೊಂದಿಷ್ಟು ಗ್ಯಾರಂಟಿ ಕೊಟ್ಟಂತೆ ಜನರಲ್ಲಿ ಭರವಸೆ ಮೂಡಿದ್ದಾರೆ, ಕೊಡ್ತಾರಪ್ಪ ಇವರು ನಿರಂತರವಾಗಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನುವಂಥ ಭರವಸೆಯನ್ನು ಮೂಡಿಸಿದ್ದಾರೆ. ಆದರೆ ಅದೇ ಕಾಲಕ್ಕೆ ಇನ್ನು ಬೇಕಾಗಿದ್ದು ಉದ್ಯೋಗ ಸೃಷ್ಟಿ. ಈ ಉದ್ಯೋಗ ಸೃಷ್ಟಿ ಮಾಡಬೇಕು, ಹೊಸದೇನೋ ಕೊಡಬೇಕು ಅನ್ನೋದ್ರಾಗ ಇದೆ. ಮೇಲೆ ಒಂದು ದುಮಿಡಿ ಎದ್ದು ಬಿಡ್ತದೆ, ಇಲ್ಲ ಹೊಂದಾಣಿಕೆ ಇಲ್ಲ, CM ಸೇರ್ಕೊಳ್ಳಿಕ್ಕೆ ಪಾರ್ಟಿ ಹೊಡೆದು ಹೋಗ್ತದೆ, ಬಿದ್ದು ಹೋಗ್ತದೆ ಅಂತೇಳಿ ವಿರೋಧಿಗಳು ಮಾತಾಡ್ಕೊತಾ ಇದ್ದಾರೆ. ಅದಕ್ಕೆ ಯಾವ ರೀತಿಯಾಗಿ ಉತ್ತರ ಕೊಡ್ಬೇಕಂತ ಇಬ್ಬರಿಗೂ ಗೊತ್ತಾಗ್ತಾ ಇಲ್ಲವೋ ಏನೋ. ಆದರೂ ಸಹಿತ ಇಬ್ಬರಲ್ಲೂ ಆಕಾಂಕ್ಷೆ ಅದ, ಅದಕ್ಕೆ ನಡ್ಕೋಬೇಕಂತದ, ಯಾವ ರಾಜಕಾರಣದಲ್ಲಿಲ್ಲ, ಯಾವ ರಾಜಕೀಯ ಮನುಷ್ಯನಲ್ಲಿಲ್ಲ ಅನ್ನೋದನ್ನು ಗಮನಿಸಿದಾಗ, ಹೌದಪ್ಪ ಇರೋದನ್ನ ಆಸೆ ಏನು ತಪ್ಪದ, CM ಆಗಬೇಕಂತ DKC ಅವ್ರು ಬಯಸೋದಾಗಿರಿ, ಸತೀಶ್ ಅವ್ರು ಬಯಸೋದಾಗಿರಿ, ಅದೇ ಕಾಲಕ್ಕೆ ನಮ್ಮ ಪರಮೇಶ್ವರನವ್ರು ಬಯಸೋದ್ರಲ್ಲಿ ಏನು ತಪ್ಪಿಲ್ಲ ಅದು. ಆದರೆ ವಸ್ತುಸ್ಥಿತಿ ಅವ್ರಿಗೂ ಗೊತ್ತದ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಾದರೂ ಬಿದ್ದು ಹೋಯ್ತಪ್ಪ ಅಂತಂದ್ರೆ ಈ ಕಾಲದಲ್ಲ ಸಮೀಪದಲ್ಲಿ ಕಾಂಗ್ರೆಸ್ಸಿಗೆ ಭವಿಷ್ಯ ಇಲ್ಲ. ಮತ್ತು ಇದು ದೊಡ್ಡ ಎಕ್ಸಾಂಪಲ್ ಆಗ್ತದೆ ರಾಷ್ಟ್ರ ಮಟ್ಟದಲ್ಲ. ಅದಕ್ಕಾಗಿ ಕಾಂಗ್ರೆಸ್ಸಿಗರು ಎಲ್ಲರೂ ಹೆಸರುಗೊಂಡಿದ್ದಾರೆ. ಅದಕ್ಕೆ ಸಣ್ಣ ಸಣ್ಣ ವಿಷಯಕ್ಕೆ ದೊಡ್ಡದು ಮಾಡೋಕ್ಕಿಂತಲೂ ಅದು ದೊಡ್ಡದಾಗಿದ್ದು ಪೂರ್ವದಲ್ಲಿ ಸಣ್ಣ ಮಾಡಿಸ್ಬೋದು. ಈಗ ನೋಡಿರಿ, ಸುರ್ಜೇವಾಲ ಅವರು ಬಂದಿದ್ದರು, ನಿನ್ನೆ ಚರ್ಚೆ ಮಾಡಿದ್ರು ನಾವು, ಅದನ್ನು ಬಂದಿದ್ದಾರೆ, ಪ್ರತಿಯೊಬ್ಬರು ಕರೆಸಿ ಮಾತಾಡ್ತಾ ಇದ್ದಾರೆ, ಅವರವರ ಅಭಿಪ್ರಾಯ ಏನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅಟ್ಲೀಸ್ಟ್ ಸ್ಪಂದಿಸ್ತಾ ಇದ್ದಾರೆ. ಸಾಲ್ವ್ ಮಾಡ್ತಾರೋ ಇಲ್ಲವೋ ಬೇರೆ ಮಾತು, ಅದು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ತಾರೋ ಅವ್ರಿಗೆ ಬಿಟ್ಟಂಥ ವಿಷಯ. ಆದರೆ ಈ ಸಮಸ್ಯೆಯನ್ನು ದೊಡ್ಡದು ಬೆಳೆಗೊಡಬಾರ್ದು ಅನ್ನೋ ಆತಂಕ ಅವ್ರದ್ದು ಅದು. ಯಾಕೆ ಎದುರಾಳಿ ಅಂತಂದ್ರೆ BJPಗರೇನು ಸಾಮಾನ್ಯಗರಿಲ್ಲ, ಯಾವುದೇ ಒಂದು ದೃಷ್ಟಿಕೋನ ನೋಡಿದ್ರು ಸಹಿತ BJP ಕರ್ನಾಟಕದಲ್ಲಿ ತನ್ನ ಅಸ್ತಿತ್ವ ಪಡ್ಕೊಂಡದ, ಸೋತಿರ್ಬೋದು. ಆದರೆ ಜನರನ್ನು ಹೋಗಿ ಮುಟ್ಟುವಲ್ಲೇ BJP ಯಶಸ್ವಿ ಆಗ್ಯದ, ಇಲ್ಲಂತಲ್ಲ. ಕಡೆಗೆ ಒಂದು ದೊಡ್ಡ ವಿರೋಧ ಪಕ್ಷವಾಗಿರೇ ಇಲ್ಲಿ ನಿಂತದ ಕರ್ನಾಟಕದಲ್ಲೇ. ಅದಕ್ಕೆ ಇನ್ನೊಂದು ಸ್ವಲ್ಪ ಅವಕಾಶ ಸಿಗ್ತಪ್ಪ ಅಂದ್ರೆ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಮನೆಗೆ ಕಳಿಸೋ ಎಲ್ಲ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಹೀಗಾಗಿ ಇಂಥ ಸಮಯದಲ್ಲೇ ಏನಪ್ಪ ಅಂದ್ರೆ ಯಾರೂ ಬ್ಲ್ಯಾಕ್ ಮೇಲ್ ರಾಜಕಾರಣ ಮಾಡಬಾರ್ದು ಅನ್ನೋಂಗೆ ಕಾಂಗ್ರೆಸ್ ಪ್ರಯತ್ನ ಮಾಡ್ತಾಯಿದೆ, ಹೈಕಮಾಂಡ್ ಪ್ರಯತ್ನ ಮಾಡ್ತಾಯಿದೆ. ಬ್ಲ್ಯಾಕ್ ಮೇಲ್ ಹಿಂಗೆ ಆಗಬಾರ್ದು, ಯಾರಿಂದು DKCಯಿಂದ ಆಗಬಾರ್ದು, ಅದೇ ಕಾಲಕ್ಕೆ ನಮ್ಮ ಸಿದ್ದರಾಮಯ್ಯನಿಂದ ಆಗಬಾರ್ದು, ಸತೀಶ್ ಜಾರಕಿಹೊಳಿಯಿಂದ ಆಗಬಾರ್ದು. ನಾವು ಯಾರ ಕೈಗೊಂಬೆ ಅಲ್ಲ ಅನ್ನೋ ತೋರಿಸ್ಕೊಳ್ಳೋ ಪ್ರಯತ್ನವನ್ನು ಹೈಕಮಾಂಡ್ ಮಾಡಲಿಕ್ಕಂತದ. ಹೈಕಮಾಂಡ್ ಇಲ್ಲಿ ಫೈನಲ್ ಅಪ್ಪ ಉಳಿದವ್ರು ಯಾರೂ ಅಲ್ಲ, ಸ್ವತಃ ನಮ್ಮ ಖರ್ಗೆ ಅವರು ಇದ್ದು ಹೇಳ್ತಾ ಇದ್ದಾರೆ. ಇಲ್ಲಿ ಹೈಕಮಾಂಡ್ ಮುಂದೆ ಯಾರೂ ಇಲ್ಲ. ಹೈಕಮಾಂಡ್ ಅಂದರೆ ಯಾರು?
ಅದಕ್ಕೆ ಬಿ ಜೆ ಪಿಗೆ ಅರ್ಥ ಹಚ್ತಾರೆ, ಇಲ್ಲ ರಾಹುಲ್ ಗಾಂಧಿ ಅವರು ಅವ್ರಿಗೆ ಮನೆ ತಂದವರು ಅವ್ರು ಹೇಳಿದಂಗೆ ಹೇಳ್ಕೊಂಡು ಹೋಗುವಂಥವ್ರು ಅಂತ ಆರೋಪ ಮಾಡ್ತಾರೆ. ಅದು ಇರಲಿ, ಎಲ್ಲ ಪಾರ್ಟಿಯಲ್ಲಿ ಅದು ಇರೋದನ್ನು ಆ ಮಾತು ಬೇರೆ. ಇಲ್ಲ ಏನಪ್ಪ ಅಂದ್ರೆ ಅದೇ ಕಾಲಕ್ಕೆ ಇನ್ನೊಂದು ಮಾತು ಕ್ಲಿಯರ್ ಕಟ್ ಆಗಿಲ್ಲ, ನಾವು ಡಿಸ್ಕಷನ್ ಮಾಡಬೇಕಾಗ್ಯದ. ಏನಪ್ಪ ಅಂತಂದ್ರೆ ಈ ನಮ್ಮ ಸುರ್ಜೇವಾಲಾ ಅವರು ಸ್ಪಷ್ಟಪಡಿಸಿದ್ದಾರೆ, ಇಲ್ಲ ನಾಯಕತ್ವ ಬದಲಾವಣೆ ಬಗ್ಗೆ ನೀವೇನು ಪ್ರಶ್ನೆ ಮಾಡ್ತಾಯಿದ್ದೀರಿ, ಅದೇನು ಸಮಸ್ಯೆ ಕ್ರಿಯೇಟ್ ಮಾಡ್ತಾಯಿದ್ದೀರಿ, ಅದೇನು ಇಲ್ಲೇ ಇಲ್ಲ. ಯಾಕಂತಂದ್ರೆ ಅದೆಲ್ಲ ಊಹಾಪುವ ಹಂಗೆ ಮಾತಾಡೋದು ಅದೇನು ಆಗೋದಿಲ್ಲ ಅನ್ನೋದು ಸ್ಪಷ್ಟಪಡಿಸ್ತಾ ಇದ್ದಾರೆ. ಆದರೂ ವಿರೋಧ ಪಕ್ಷಗಳು ಮೇಲೆ ಟೇಕ ಮಾಡೋದನ್ನು ಬಿಟ್ಟಿಲ್ಲ. ಯಾಕಂದ್ರೆ ಡಿ ಕೆ ಶಿ ಅವ್ರನ್ನ, ಸತೀಶ್ ಅವ್ರನ್ನ, ಇನ್ನುಳಿದವ್ರನ್ನ ಟಾರ್ಗೆಟ್ ಮಾಡಿ ತಮ್ಮ ಕೆಲಸವನ್ನು ತಾವು ಮಾಡ್ತಾ ಇರ್ತಾರೆ. ಅಂದ್ರೆ ಅಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ತೋರಿಸೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಇಲ್ಲಿವರೆಗೆ ಮಾತ್ರ ಒಗ್ಗಟ್ಟಿದೆ ಅಂತ ತೋರಿಸೋ ಜೊತೆಗೇನು ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ಸಹಿತ ಕೆಲವೊಂದು ಘಟನೆಗಳಿಂದ ಸ್ಪಷ್ಟ ಆಗ್ತಾ ಬಂದದ್ದು. ಆದರೂ ಸಮೀಪದಲ್ಲಿ ಸರ್ಕಾರ ಬೀಳಲಿಕ್ಕಿಲ್ಲ. ಒಂದು ವೇಳೆ ಇವತ್ತು ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡಲಿ, ಜೊತೆಗೆ ನಮ್ಮ ಏನಪ್ಪ ಅಂತಂದ್ರೆ ಸತೀಶ್ ಜಾರಕಿಹೊಳಿ ಪ್ರಯತ್ನ ಮಾಡಿರಿ, ಈ ಸತ್ತು ತುರ್ತಕ್ಕೆ ಮಾತ್ರ ಸರ್ಕಾರ ಬೀಳಲಿಕ್ಕಿಲ್ಲ. ಮತ್ತು ಅವ್ರಿಗೂ ಬೇಡಾಗಿದ್ದಾರೆ ಅದು. ಯಾಕೆ ಇದ್ದಿದ್ದ ಪೋಸ್ಟ್ ಸಣ್ಣ ಇಲ್ಲ. ಅವರು ಸತೀಶ್ ಅವರಿಗೆ PWD, ನಮ್ಮ ಇವರಿಗೆ ಅಧ್ಯಕ್ಷಗಿರಿ ಜೊತೆಗೆ ನೀರಾವರಿ ಮಿನಿಸ್ಟರ್ಶಿಪ್ ಡಿ ಕೆ ಶಿ ಅವರಿಗೆ ಎಲ್ಲ ಅನುಕೂಲಗಳು ಆಗ್ಲಿಕ್ಕಿದ್ದಾವೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತ ನಾವು ಇನ್ನೂ ಅಷ್ಟು ಬೆಳ್ಕೋಬೇಕಾಗಿದೆ. ಇನ್ನೂ ಏನು ಬೇಕಾಗಿದ್ದಪ್ಪ ಕರ್ನಾಟಕ ಸಮಸ್ಯೆ ಏನು, ನಾವು ಏನು ಮಾಡಿದ್ರೆ ಕರ್ನಾಟಕ ಸಮಸ್ಯೆನ ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ಅವರು ಚಿಂತನೆ ಮಾಡೋಕ್ಕೆ ಅವಕಾಶಗಳಿದ್ದಾವೆ. ಹೀಗಾಗಿ ಮುಂಬರುವ ದಿನಗಳಲ್ಲಿ ಎಷ್ಟು ಮಟ್ಟಿಗೆ ಇದು ಯಾವ ರೀತಿಯಾಗಿದು ತನ್ನ ಸ್ವರೂಪವನ್ನು ಬದಲಾಯಿಸ್ಕೊಳ್ತದೆ ಅನ್ನೋದು ಅಷ್ಟು ಮುಖ್ಯ ಆಗಿದೆ. ಯಾಕಂದರೆ ಬದಲಾವಣೆ ನಿಸರ್ಗದ ನಿಯಮ, ನಮಗೂ ನಿಮಗೆ ಗೊತ್ತಿದ್ದಂಗೆ ಈ ಬದಲಾವಣೆ ಯಾವ ರೀತಿ ಆಗ್ಬೋದು. ಒಂದು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೋದು, ಇವರ ಮುಖ್ಯಮಂತ್ರಿ ಆಗ್ಬೋದು, ಅಥವಾ ಸಿದ್ದರಾಮಯ್ಯ ಬೇಕಾದ್ರೆ ಮುಖ್ಯಮಂತ್ರಿ ಆಗ್ಬೋದು. ಆದರೆ ಇಲ್ಲಿ ಒಂದು ಮಾತು ತಿಳ್ಕೊಬೇಕು ನಾವೆಲ್ಲರೂ, ಯಾರೂ ಬರಲಿ ಅವ್ರು ಯಾರೂ ಶಾಶ್ವತ ಅಲ್ಲ. ಇವತ್ತು ಬಂದವರು ನಾಳೆ ಅವ್ರಿಗೆ ವಯಸ್ಸಾಗೋದನ್ನು ಮುದುಕಾಗೋರು ಅವ್ರು ಹೋಗೋದನ್ನು ಪ್ರಸಂಗ ಬರ್ತದೆ. ಈ ದಿಶೆಯಲ್ಲಿ CM ಅವರೇನು ಪರ್ಮನೆಂಟ್ ಅಂತಿಲ್ಲ, 2022ವರೆಗೆ ಪರ್ಮನೆಂಟ್ ಅಂತೇಳಿ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ನಂತರದಲ್ಲಿ ನೀವು ಆಗಿರಪ್ಪ ಅನ್ನೋ ಸಪೋರ್ಟ್ ಮಾಡೋ ವಿಚಾರ ಮಾಡ್ಲಿಕ್ಕಿದ್ದಾರೆ. ಅದಕ್ಕೆ ಮತ್ತು ಇದು ಕನ್ವಿನ್ಸು ಆಗ್ಯದ ಅಂತ ಅನ್ನಿಸ್ತದೆ ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ. ಇವ್ರು ನಮ್ಮದು ಏನಪ್ಪ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ಸಹಜವಾಗಿ ಅವ್ರಿಗೆ ಆತ್ಮವಿಶ್ವಾಸ ಮೂಡಿದೆ. 2022 ನಾನು CM ಆಗ್ತೀನಿ ಅನ್ನುವಂಥ ಭರವಸೆ ಮೂಡಿದೆ. ಜೊತೆಗೆ ಸಿದ್ದರಾಮಯ್ಯ ಅವ್ರಿಗೂ ಭರವಸೆ ಮೂಡಿದ, ನನ್ನ ಯಾರೂ ಕಿತ್ತಾಗಲಿಕ್ಕೆಲ್ಲ ಹಾಕೋದಿಲ್ಲ, ಹಾಕೋ ಪ್ರಯತ್ನ ಮಾಡಿದ್ರು ನಾನು ಬಿಡೋದಿಲ್ಲ ಅನ್ನುವಂಥ ಒಂದು ಚಲನ ಅವರಲ್ಲಿ ಮೂಡಿದೆ. ಹೀಗಾಗಿ ಈ CM ಬದಲು ಅನ್ನುವಂಥ ಮಾತುಗಳು ನನ್ನ ಅನ್ನೋದ್ರಿಗೆ ಲಾಭ ಆಗುವುದಿಲ್ಲ ನಿಮಗೂ ಅಂತ ಖಚಿತವಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಡೆಗೆ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ನಮ್ಮಲ್ಲಿ ಏನು ಬದಲಾವಣೆ ಇಲ್ಲ, ನಾವಿಬ್ಬರು ಒಂದು ಅನ್ನೋದು ಸಂದೇಶ ಬೇರೋ ಪ್ರಯತ್ನವನ್ನು ಡಿ ಕೆ ಶಿ ಮತ್ತು ಶಿವಕುಮಾರ್ ಮಾಡಿದ್ದಾರೆ. ನೋಡೋಣ ಇವರು ಘೋಷಣೆ ಮಾಡಿದ್ದೆಲ್ಲ ಒಂದಾಯ್ತಾ ಅನ್ನೋ ಒಂದು ಪ್ರಶ್ನೆ ಜೊತೆಗೆ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿಕೋಬೇಡ್ರಿ. H60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸದ್ಯದ ಕೈಗಳಲ್ಲಿ ವಂದನೆಗಳು.